ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ ಅನ್ನ ಅಕ್ಟೋಬರ್ 10ನೇ ತಾರೀಕಿನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ತರಗತಿಗಳಲ್ಲಿ ವಿಶೇಷತೆಗಳೇನೇನಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವಿಲ್ಲಿ ಇನ್ಫಾರ್ಮೇಶನ್ ನ ಕೊಟ್ಟಿರ್ತೇವೆ. ಸೊ KS ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇರುವ ಕಾರಣದಿಂದ ಸೊ ನಿಮ್ಮ ಒಂದು ತಯಾರಿಯನ್ನ ಅತಿ ಶೀಘ್ರದಲ್ಲೇ ನೀವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ತರಗತಿಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರತಕ್ಕಂತ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 295. ಸೊ ಇವತ್ತಿನ ತರಗತಿಯಲ್ಲಿ ನಾವು 22ನೇ ಸೆಪ್ಟೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 259. And we appreciate Govardhan, Prithvi, Ningu, Sindhu, Akshata, Vireshaiva, Chandana, Pranita, Chidanand, Harish, and many others also have given correct answers. Thank you very much for your participation. With this, let's get into the first article. First ever floating photo exhibition. So ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೇಲುವ ಛಾಯಾಚಿತ್ರ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮಗೆ 2 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಯಾವ ರಾಜ್ಯದಲ್ಲಿ ಈ ರೀತಿಯ ಎಕ್ಸಿಬಿಷನ್ ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಎರಡನೇ ಪಾಯಿಂಟ್ ಯಾವ ಒಂದು ಲೇಕ್ ನ ಮೇಲೆ ಈ ಒಂದು ಎಕ್ಸಿಬಿಷನ್ ನ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯ ಎಕ್ಸಿಬಿಷನ್ ನ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ ಮಣಿಪುರ್ನಲ್ಲಿ ಈ ರೀತಿಯ ಎಕ್ಸಿಬಿಷನ್ ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಣಿಪುರಲ್ಲಿ ಲೋಕ್ಟಾಕ್ ಅಂತಕ್ಕಂಥ ಒಂದು ಲೇಕ್ ಅಥವಾ ಸರೋವರ ಇರುತ್ತೆ. ಸೊ ಈ ಒಂದು ಲೋಕ್ಟಾಕ್ ಸರೋವರ, ಈ ಒಂದು ಸರೋವರದ ಮೇಲೆ ಫ್ಲೋಟಿಂಗ್ ಫೋಟೋ ಎಕ್ಸಿಬಿಷನ್ ಅಂದ್ರೆ ತೇಲುತ್ತಿರುವ ಛಾಯಾಗ್ರಹಣ ಒಂದು ವಸ್ತು ಪ್ರದರ್ಶನವನ್ನ ಈಗ ಏರ್ಪಡಿಸಿರ್ತಾರೆ. ಸೊ ಈ ರೀತಿಯ ಒಂದು ವಸ್ತು ಪ್ರದರ್ಶನವನ್ನ ಯಾರು ಏರ್ಪಡಿಸಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ವತಿಯಿಂದ ಲೋಕ್ಟಾಕ್ ಸರೋವರದ ಮೇಲೆ ಮೊದಲ ತೇಲುವ ಛಾಯಾಚಿತ್ರ ಪ್ರದರ್ಶನವನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯ ಒಂದು ಅರೇಂಜ್ಮೆಂಟ್ ಅನ್ನ ಅಂದ್ರೆ ಕಳೆದ 50 ವರ್ಷಗಳಲ್ಲಿ ಸೊ ಈ ರೀತಿಯ ವ್ಯವಸ್ಥೆಯಲ್ಲಿ ಒಂದು ವಸ್ತು ಪ್ರದರ್ಶನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಒಂದು ಅಟೆಂಪ್ಟ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಪ್ರಮುಖವಾಗಿ ಏನನ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ದೇರ್ ಇಸ್ ಅ ಸ್ಕೀಮ್. ಈ ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೇವಾ ಸುಶಾಸನ್ ಗರೀಬ್ ಕಲ್ಯಾಣ್ ಅಂತ ಕರಿತೇವೆ. ಸೊ ಈ ಒಂದು ಸೇವಾ ಸುಶಾಸನ್ ಮತ್ತೆ ಗರೀಬ್ ಕಲ್ಯಾಣ್ ಯೋಜನೆ ಏನಿದೆ, ಸೊ ಈ ಒಂದು ಯೋಜನೆಗೆ ಪ್ರಸ್ತುತವಾಗಿ 8 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಣಿಪುರ ಭಾಷೆಯಲ್ಲಿ 88 ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಸೊ ಇದ್ರ ಜೊತೆಗೆ 11 ಅನ್ಸಂಗ್ ಮಣಿಪುರಿ ಫ್ರೀಡಮ್ ಫೈಟರ್ಸ್ ಅಂದ್ರೆ ಮಣಿಪುರಕ್ಕೆ ಸಂಬಂಧಪಟ್ಟಂತೆ 11 ಸ್ವತಂತ್ರ ಹೋರಾಟಗಾರರ ಒಂದು ಚಿತ್ರಗಳನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ OneWeb satellite to launch aboard ISRO's GSLV. ಸೊ ISRO's GSLV ಏನಿದೆ, ಸೊ GSLV ಬಂದು ನಮ್ಮ ಭಾರತ ದೇಶದ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇದನ್ನ ನಾವು ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದರ ಮುಖಾಂತರ OneWeb ಅಂತಕ್ಕಂಥ ಒಂದು ಸ್ಯಾಟಲೈಟ್ಗಳು ಅಥವಾ ಉಪಗ್ರಹಗಳು ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡ್ಲಿಕ್ಕೆ ಈ OneWeb ಅಂತಹ ಉಪಗ್ರಹಗಳು ಭಾರತ ದೇಶಕ್ಕೆ ಈಗ ತಲುಪಿರ್ತವೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ OneWeb ಅಂತಕ್ಕಂಥದ್ದು ಒಂದು ಕಮರ್ಷಿಯಲ್ ಸ್ಯಾಟಲೈಟ್ ಆಗಿರುತ್ತೆ ಅಥವಾ ವಾಣಿಜ್ಯವಾದ ಉಪಗ್ರಹ ಆಗಿರುತ್ತೆ. ಸೊ ಭಾರತ ದೇಶದಲ್ಲಿ ವಾಣಿಜ್ಯ ಉಪಗ್ರಹಗಳನ್ನ GSLV ಯನ್ನ ಉಪಯೋಗಿಸ್ಕೊಂಡು ಇದೇ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ರೀತಿಯ ಕಮರ್ಷಿಯಲ್ ಸ್ಯಾಟಲೈಟ್ಸ್ ಏನಾದ್ರು ಬಂದಾಗ ಅದನ್ನ PSLV ಮುಖಾಂತರ ಲಾಂಚ್ ಮಾಡ್ತಾ ಇದ್ರು. ಅಂದ್ರೆ ಪೋಲಾರ್ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ನಾವೇನ್ ಕರಿತೇವೆ, ಸೊ ಇದರ ಮುಖಾಂತರ ಲಾಂಚ್ ಮಾಡ್ತಾ ಇದ್ರು. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಡಿಯಾ ಸೊ OneWeb ಅಂತಕ್ಕಂಥ ವಾಣಿಜ್ಯ ಅಥವಾ ಕಮರ್ಷಿಯಲ್ ಸ್ಯಾಟಲೈಟ್ ಗಳನ್ನ GSLV ಮುಖಾಂತರ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಭಾರತ ದೇಶದಲ್ಲಿ ಐ ಮೀನ್ ಟು ಸೇ ಇಸ್ರೋದಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯ ಲಾಂಚ್ ವೆಹಿಕಲ್ಸ್ ಯಾವ್ದ್ಯಾವ್ದು ಅಂತ ನೋಡ್ತಾ ಬರೋಣ.
ಸೊ ಇಸ್ರೋದಲ್ಲಿ ಮೊಟ್ಟ ಮೊದಲು ಸ್ಟಾರ್ಟ್ ಆಗಿದ್ದಂತಹ ಒಂದು ಲಾಂಚ್ ವೆಹಿಕಲ್ ಅನ್ನ ನಾವು SLV ಅಂತ ಕರಿತೇವೆ. SLV ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪಲ್ಷನ್ ಬಂದು ಸಾಲಿಡ್ ಪ್ರೊಪಲ್ಷನ್ ಯೂಸ್ ಮಾಡ್ತಾರೆ. ಸೊ ಇದು ಯಾವ ಆರ್ಬಿಟ್ ಗೆ ರೀಚ್ ಆಗುತ್ತೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಭೂಮಿಯ ಕೆಳ ಕಕ್ಷೆಗಳಿಗೆ ರೀಚ್ ಆಗ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿದೆ. ಸೊ ಅದಾದ್ಮೇಲೆ ಎರಡನೇದನ್ನ ನಾವು ASLV ಅಂತ ಕರಿತೇವೆ. ಸೊ ASLV ನ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಇದರಲ್ಲೂ ಕೂಡ ಸಾಲಿಡ್ ಪ್ರೊಪಲ್ಷನ್ ಯೂಸ್ ಮಾಡ್ತಾರೆ. ಇದು ಕೂಡ ಲೋ ಅರ್ತ್ ಆರ್ಬಿಟ್ ಗೆ ರೀಚ್ ಆಗ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು PSLV ಅಂತ ಕರಿತೇವೆ. ಸೊ PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಪೋಲಾರ್ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪಲ್ಷನ್ ಬಂದು ಸಾಲಿಡ್ ಮತ್ತೆ ಲಿಕ್ವಿಡ್ ಪ್ರೊಪಲ್ಷನ್ ನ ಯೂಸ್ ಮಾಡ್ತೇವೆ. ಸೊ ಇದರ ಆರ್ಬಿಟ್ಸ್ ಏನು ಅಂದ್ರೆ ಇದರಲ್ಲಿ ಎರಡು ರೀತಿಯ ಆರ್ಬಿಟ್ಸ್ ಇರುತ್ತೆ. ಒಂದನ್ನ ನಾವು ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂತ ಕರಿತೇವೆ, ಇನ್ನೊಂದನ್ನ ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂತ ಕರಿತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸನ್ ಸಿಂಕ್ರೋನಸ್ ಮತ್ತೆ ಜಿಯೋ ಸಿಂಕ್ರೋನಸ್ಗೂ ಇರತಕ್ಕಂಥ ವ್ಯತ್ಯಾಸ. ಫಸ್ಟ್ ನಾವು ಜಿಯೋ ಸಿಂಕ್ರೋನಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಇಟ್ ಮ್ಯಾಚಸ್ ವಿತ್ ದಿ ರೊಟೇಷನ್ ಆಫ್ ದಿ ಅರ್ತ್. ಅಂದ್ರೆ ಆ ಒಂದು ಸ್ಯಾಟಲೈಟ್ ಏನ್ ಲಾಂಚ್ ಆಗುತ್ತೆ ಅದು ಭೂಮಿಯ ಒಂದು ರೊಟೇಷನ್ ಏನಿರುತ್ತೆ ಆ ರೊಟೇಷನ್ ಗೆ ಸಿಂಕ್ ಮಾಡೋ ತರ ಲಾಂಚ್ ಮಾಡ್ತಾರೆ. ಅದನ್ನ ನಾವು ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಸನ್ ಸಿಂಕ್ರೋನಸ್? ಹೆಸರಲ್ಲೇ ಇದೆ ನೋಡಿ ಇದು ಸನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಾಂಚ್ ಆಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ they are synchronized to always be in fixed position with respect to sun. So sun ಏನಿರುತ್ತೆ ಆ ಸನ್ನಿನ ಪೊಸಿಷನ್ ಏನಿರುತ್ತೆ ಆ ಪೊಸಿಷನ್ ಗೆ ಸಂಬಂಧಪಟ್ಟಂತೆ ಸಿಂಕ್ರೊನೈಸ್ ಆಗೋ ತರ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾರೆ. ಅದನ್ನ ನಾವು ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂತ ಕರೀತೇವೆ. ಹಾಗಿದ್ರೆ ನಾಲ್ಕನೇ ರೀತಿಯ ಲಾಂಚ್ ವೆಹಿಕಲ್ ಅನ್ನ ನಾವು GSLV ಅಂತ ಕರೀತೇವೆ. ಸೊ ಇದನ್ನ ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಇದರಲ್ಲಿ Mark 2 ಮತ್ತೆ Mark 3 ಅಂತಕ್ಕಂಥ ವೇರಿಯಬಲ್ಸ್ ಬರುತ್ತೆ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪಲ್ಷನ್ ಅಂದ್ರೆ ಇವೆರಡರಲ್ಲೂ GSLV ಅಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪಲ್ಷನ್ ಯಾವುದು ಅಂದ್ರೆ ಸಾಲಿಡ್ ಲಿಕ್ವಿಡ್ ಮತ್ತೆ ಕ್ರಯೋಜೆನಿಕ್ ಪ್ರೊಪಲ್ಷನ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಗೆ ಇದನ್ನ ಯೂಸ್ ಮಾಡ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇಷ್ಟು ದಿನ ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾವುದೇ ರೀತಿಯ ಕಮರ್ಷಿಯಲ್ ಸ್ಯಾಟಲೈಟ್ಸ್ ನ ಲಾಂಚ್ ಮಾಡ್ಬೇಕಾದ್ರೆ PSLV ಅನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ GSLV ಅನ್ನ ಯೂಸ್ ಮಾಡ್ತಾರೆ. ಸೊ GSLV-ಗೂ PSLV-ಗೂ ವ್ಯತ್ಯಾಸ ಏನು ಅಂದ್ರೆ GSLV ಬಂದು ಹೆವಿ ಕೆಪಾಸಿಟಿ ಲಾಂಚ್ ವೆಹಿಕಲ್ಸ್ ಆಗಿರುತ್ತೆ ಇನ್ ಕಂಪ್ಯಾರಿಸನ್ ವಿತ್ PSLV. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಈ ಒನ್ ವೆಬ್ ಸ್ಯಾಟಲೈಟ್ ಅಂತ ನಾವೇನ್ ಕರಿತೇವೆ. ಸೊ ಇದು ಯಾವ ರಾಷ್ಟ್ರಕ್ಕೆ ಸೇರಿದ್ದು ಅಂದ್ರೆ UK ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಒಂದು ಉಪಗ್ರಹಗಳಾಗಿರ್ತವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಭಾರತಿ ಎಂಟರ್ಪ್ರೈಸಸ್ ಬ್ಯಾಕ್ ಅಂದ್ರೆ ಭಾರತಿ ಎಂಟರ್ಪ್ರೈಸಸ್ ಸಹಯೋಗದೊಂದಿಗೆ ಈ ಒನ್ ವೆಬ್ ಅಂತಕ್ಕಂತಹ ಉಪಗ್ರಹಗಳನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ರೀತಿಯ ಒನ್ ವೆಬ್ ಅಂತಹ ಸ್ಯಾಟಲೈಟ್ಗಳು ಈಗ ಲಾಂಚ್ ಆಗ್ಲಿಕ್ಕೆ ಭಾರತ ದೇಶವನ್ನ ತಲುಪಿರ್ತವೆ. ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಇಸ್ರೋ ಸಂಸ್ಥೆಯಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ಲಾಂಚ್ ವೆಹಿಕಲ್ ಮುಖಾಂತರ ಅಂದ್ರೆ GSLV Mark 3 ಅಂದ್ರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 ಇಂದ ಈ ಒಂದು ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉಡಾವಣೆಗೆ ಸಂಬಂಧಪಟ್ಟಂತೆ ಲಾಸ್ಟ್ ಇಯರ್ ಅಗ್ರಿಮೆಂಟ್ ಆಗಿರುತ್ತೆ. ಯಾರ್ಯಾರ ಮಧ್ಯ ಅಂದ್ರೆ ಈ ಒನ್ ವೆಬ್ ನ ಡೆವಲಪ್ ಮಾಡ್ಲಿಕ್ಕೆ ಒಂದು ನಾನ್ ಬೈಂಡಿಂಗ್ ಲೆಟರ್ ಆಫ್ ಇಂಟೆಂಟ್ ಇಸ್ರೋ ಮತ್ತೆ ಈ ಒಂದು UK ನಡುವೆ ಅಗ್ರಿಮೆಂಟ್ ಆಗಿರುತ್ತೆ. ಈ ಒಂದು ಅಗ್ರಿಮೆಂಟ್ ಗೆ ಆರ್ಬಿಟ್ರೇಟರ್ ಯಾರಾಗಿದ್ರು ಅಂದ್ರೆ ಮಧ್ಯಸ್ಥಿಕೆಯನ್ನ ಯಾರು ವಹಿಸಿರ್ತಾರೆ ಅಂದ್ರೆ NSIL. ಸೊ ಈ ಒಂದು ಸ್ಲೈಡ್ ಅಲ್ಲಿ ನಮ್ಗೆ ಗೊತ್ತಾಗ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ NSIL ಅಂದ್ರೆ ಏನು? NSIL ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಸೊ ಈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಈ ರೀತಿಯ ಕಮರ್ಷಿಯಲ್ ಲಾಂಚಸ್ ಏನಿರುತ್ತೆ ಅದನ್ನ ಮಧ್ಯವರ್ತಿ ವಹಿಸ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಅದನ್ನ ನಾವು NSIL ಅಂತ ಕರಿತೇವೆ. So for ISRO, the first commercial launch that would use space agency GSLV launcher. So as I told you before, ಕಮರ್ಷಿಯಲ್ ಲಾಂಚ್ ಅಥವಾ ವಾಣಿಜ್ಯವಾಗಿ ಮಾಡ್ತಕ್ಕಂಥ ಉಡಾವಣೆಗಳಿಗೆ ಇಸ್ರೋ ಇದೇ ಮೊಟ್ಟ ಮೊದಲ ಬಾರಿಗೆ GSLV ಅನ್ನ ಬಳಸ್ತಾ ಇದ್ದಾರೆ. ಸೊ GSLV is India's heaviest capacity satellite launcher ಆಗಿರುತ್ತೆ. ಸೊ ಈ GSLV ಅಂತಕ್ಕಂಥದ್ದು ಭಾರತದ ಅತಿ ಹೆಚ್ಚು ಸಾಮರ್ಥ್ಯದ ಉಪಗ್ರಹ ಲಾಂಚರ್ ಆಗಿರುತ್ತೆ. ಸೊ ಈ ಒಂದು ವಾಣಿಜ್ಯ ಕಾರ್ಯಗಳಿಗೆ ಮುಂಚೆ ಏನನ್ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ PSLV ಅನ್ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಾ ಇದ್ರು. ಸೊ ಮೊಟ್ಟ ಮೊದಲ ಬಾರಿಗೆ GSLV ಅನ್ನ ಯೂಸ್ ಮಾಡಿಕೊಂಡು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಕ್ರೂಸ್ ಸರ್ವಿಸ್. ಸೊ ಭಾರತದ ಅತಿ ಉದ್ದದ ನದಿ ವಿಹಾರ ಸೇವೆ. ಸೊ ಈ ರೀತಿಯ ಕ್ರೂಸ್ ಅಂತ ನಾವೇನ್ ಕರಿತೇವೆ. ಸೊ ಇದರ ಮುಖಾಂತರ ವಿಹಾರ ಮಾಡ್ತಕ್ಕಂಥ ಒಂದು ರೂಟ್ ಏನಿರುತ್ತೆ ಆ ರೀತಿಯ ರೂಟ್ ನ ಅತಿ ಉದ್ದವಾದ ರೂಟ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ.
ಸೊ ಇದು 2023ರಲ್ಲಿ ಲಭ್ಯವಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ರಿವರ್ ಕ್ರೂಸ್ ಏನಿರುತ್ತೆ ಇದು ಒನ್ ಆಫ್ ದಿ ಲಾಂಗೆಸ್ಟ್ ಇನ್ ಇಂಡಿಯಾ ಇರುತ್ತೆ. ಸೊ ಅದು ಯಾವ ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಪ್ರಮುಖವಾಗಿ 2 ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತೆ. ಸೊ ಆ 2 ಪ್ಲೇಸಸ್ ಯಾವ್ದ್ಯಾವ್ದು ಅಂದ್ರೆ ಇದು ಉತ್ತರ ಪ್ರದೇಶ ಬಲ್ಲಿ ಬರ್ತಕ್ಕಂಥ ವಾರಣಾಸಿ ಮತ್ತು ಅಸ್ಸಾಂನಲ್ಲಿ ಬರ್ತಕ್ಕಂಥ ಬೋಗಿ ಬಿಲ್ ಅಂತಕ್ಕಂಥ 2 ಪ್ರದೇಶಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕ್ರೂಸ್ ಸರ್ವಿಸ್ ಆಗಿರುತ್ತೆ. ಸೊ ಈ 2 ಪ್ರದೇಶಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ 4000 ಕಿಲೋಮೀಟರ್ಸ್, 4000 ಕಿಲೋಮೀಟರ್ಸ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಕ್ರೂಸ್ ಸರ್ವಿಸ್ ಅಂತ ಕರಿತೇವೆ. ಅಂದ್ರೆ ಭಾರತದ ಅತಿ ಉದ್ದದ ನದಿ ವಿಹಾರ ಸೇವೆ ಅಂತ ಕರಿತೇವೆ. ಸೊ ಈ ಒಂದು ವಾರಣಾಸಿ ಮತ್ತು ಬೋಗಿಬಿಲ್ ಏನಿರುತ್ತೆ ಸೊ ಇದರ ಮಧ್ಯ ಬಾಂಗ್ಲಾದೇಶ್ ಕಂಟ್ರಿ ಬರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ಕನೆಕ್ಟಿವಿಟಿ ಏನಿರುತ್ತೆ ಆ ಕನೆಕ್ಟಿವಿಟಿ 2 ನದಿಗಳನ್ನ ಕನೆಕ್ಟ್ ಮಾಡುತ್ತೆ. ಅಂದ್ರೆ 2 ನದಿಗಳ ಮುಖಾಂತರ ಈ ಒಂದು ವಿಹಾರ ಹೋಗುತ್ತೆ. ಆ 2 ನದಿಗಳು ಯಾವ್ದ್ಯಾವ್ದು ಅಂದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಾಗಿರುತ್ತೆ. ಸೊ ಇದರ ಮಧ್ಯ ಇಂಡೋ ಬಾಂಗ್ಲಾದೇಶ್ ಪ್ರೋಟೋಕಾಲ್ ರೂಟ್ ಅಂತ ಬರುತ್ತೆ. ಅದನ್ನ ನಾವು IBRP ಅಂತ ಕರಿತೇವೆ. ಸೊ ಈ ಒಂದು IBRP ಮುಖಾಂತರ ಕೂಡ ಈ ಒಂದು ಜರ್ನಿ ಅಥವಾ ಟ್ರಾವೆಲ್ ಏನಿರುತ್ತೆ ಸೊ ಅದು ಹೋಗ್ತಕ್ಕಂತ ಒಂದು ರೂಟ್ ಆಗಿರುತ್ತೆ. ಸೊ as I told you before, ಇಲ್ಲಿ ವಾರಣಾಸಿ ಅಂತ ಇರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಸಮ್ವೇರ್ ಹಿಯರ್ ಬೋಗಿಬಿಲ್ ಅಂತ ಬರುತ್ತೆ. ಸೊ ಇವೆರಡನ್ನ ಕನೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಬಾಂಗ್ಲಾದೇಶ್ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬಾಂಗ್ಲಾದೇಶ್ನ ಒಂದು ರೂಟ್ ಏನಿರುತ್ತೆ ಅದನ್ನ ನಾವು ಇಂಡೋ ಬಾಂಗ್ಲಾದೇಶ್ ಪ್ರೋಟೋಕಾಲ್ ರೂಟ್ ಅಂತ ಕರಿತೇವೆ. ಸೊ ಅದರ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಜರ್ನಿ ಇದಾಗಿರುತ್ತೆ. ಸೊ ಇದರಿಂದ ಅಸ್ಸಾಂ ಅವ್ರಿಗೆ ಆಗ್ತಕ್ಕಂಥ ಒಂದು ಅನುಕೂಲ ಏನು? ಈ ಅನುಕೂಲ ಏನಂದ್ರೆ ಡೆಫಿನೆಟ್ಲಿ ಟೂರಿಸಂ ಇಸ್ ಗೋಯಿಂಗ್ ಟು ಇಂಪ್ರೂವ್. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಹೆಚ್ಚು ಇಂಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ಟ್ರೇಡ್ ಅಥವಾ ವ್ಯಾಪಾರ ಕೂಡ ಇಂಪ್ರೂವ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಿಕಾಸ್ ದೇರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಕೈಂಡ್ ಆಫ್ ವಾಟರ್ ವೇ, ಅಂದ್ರೆ ಒಂದು ಜಲಮಾರ್ಗ ಡೆವಲಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಜಲಮಾರ್ಗ ಅಂತಕ್ಕಂಥದ್ದು ನ್ಯಾಷನಲ್ ವಾಟರ್ ವೇ 2 ಅಂದ್ರೆ ನಮ್ಮ ಒಂದು ರಾಷ್ಟ್ರೀಯ ಜಲಮಾರ್ಗ 2 ಬಳಸಿಕೊಂಡು ಅಸ್ಸಾಂನ ಒಳನಾಡಿನ ಜಲ ಸಾರಿಗೆಯ ಬೃಹತ್ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡ್ತಕ್ಕಂಥ ಒಂದು ಗತಿಶಕ್ತಿ ಪ್ಲಾನ್ ಏನಿದೆ ಸೊ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಪ್ರಮುಖವಾಗಿ ಈ ಒಂದು ನ್ಯಾಷನಲ್ ವಾಟರ್ ವೇ 2 ಏನಿರುತ್ತೆ ಆನ್ ಅವರ್ ಬ್ರಹ್ಮಪುತ್ರ ನದಿ ಮೇಲೆ ಇರ್ತಕ್ಕಂಥ ನ್ಯಾಷನಲ್ ವಾಟರ್ ವೇ 2 ಏನಿರುತ್ತೆ ಸೊ ಇದರ ಪೊಟೆನ್ಶಿಯಲ್ ನ ಅನ್ಲಾಕ್ ಮಾಡ್ತಕ್ಕಂಥ ಒಂದು ಕನೆಕ್ಟಿವಿಟಿ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ನ್ಯಾಷನಲ್ ವಾಟರ್ ವೇಸ್ 1 is on which river system? ಸೊ ನಾವು ಇವಾಗ ನ್ಯಾಷನಲ್ ವಾಟರ್ ವೇ 2 is on ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ಅಂತ ನಾವಿಲ್ಲಿ ಡಿಸ್ಕ್ರೈಬ್ ಮಾಡಿರ್ತೇವೆ. ಹಾಗಿದ್ರೆ ಈ ರಾಷ್ಟ್ರೀಯ ಈ ಒಂದು ವಾಟರ್ ವೇ ಅಂತ ನಾವೇನ್ ಕರಿತೇವೆ, ಜಲಮಾರ್ಗ 1 ಅಂತ ನಾವೇನ್ ಕರಿತೇವೆ, ಸೊ ಇದು ಯಾವ ನದಿಗಳ ಮುಖಾಂತರ ಇದನ್ನ ಡೆವಲಪ್ ಮಾಡಲಾಗಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ UN awards for large scale initiative against hypertension under NHM ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ನಾವೇನ್ ಕರಿತೇವೆ. ಅಂದ್ರೆ ಭಾರತ ದೇಶದ ಒಂದು ಮಿಷನ್ ಆಗಿರುತ್ತೆ. ಸೊ ಅದರ ಅಡಿಯಲ್ಲಿ ಭಾರತ ದೇಶ ಈ ಒಂದು ರಕ್ತದ ಒತ್ತಡ BP ಅಂತ ನಾವೇನ್ ಕರಿತೀವಿ, ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ನಾವೇನ್ ಕರಿತೇವೆ, ಸೊ ಅದರ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ಉಪಕ್ರಮ ಅಥವಾ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರುತ್ತೆ. ಆ ಒಂದು ಇನಿಷಿಯೇಟಿವ್ ಗೆ ಇವಾಗ ವಿಶ್ವ ಸಂಸ್ಥೆಯಿಂದ UN ಅಥವಾ ಯುನೈಟೆಡ್ ನೇಷನ್ಸ್ ಇಂದ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಇನಿಷಿಯೇಟಿವ್ ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಅಂತ ಕರಿತೇವೆ. ಇದನ್ನ ಇನ್ ಶಾರ್ಟ್ IHCI ಅಂತ ಕರಿತೀವಿ. IHCI ಅಂತ ಕರಿತೇವೆ. IHCI ಅಂದ್ರೆ ಇಂಡಿಯನ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಈ ಒಂದು ಇಂಡಿಯನ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಗೆ ವಿಶ್ವ ಸಂಸ್ಥೆಯಿಂದ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದವರು ಯಾರು ಅಂದ್ರೆ ಕೊಲಾಬರೇಟಿವ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಡಿಯಾ. ಅಂದ್ರೆ ಇದನ್ನ ಈ ಒಂದು IHCI ಅಂತ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ, ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಭಾರತ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನವರು, ಅದರ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಹೈಪರ್ ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ನ ಭಾರತ ದೇಶದಲ್ಲಿ ಲಾಂಚ್ ಮಾಡಿರುತ್ತೆ. ಸೊ ಆ ಒಂದು ಇನಿಷಿಯೇಟಿವ್ ಗೋಸ್ಕರ WHO ದಲ್ಲಿ ನಡೆದಂತಹ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನಲ್ಲಿ ಈ ಪ್ರೈಮರಿ ಹೆಲ್ತ್ ಕೇರ್ ಅವಾರ್ಡ್ ಅಂತ ಕರೀತಾರೆ. ಅಂದ್ರೆ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಈ IHCI ಅಂತಕ್ಕಂಥ
ಅಂತಕ್ಕಂಥ ಒಂದು ಇನಿಷಿಯೇಟಿವ್ಗೆ ಭಾರತ ದೇಶಕ್ಕೆ ಕೊಟ್ಟಿರ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ ಬರೀ ಹೈಪರ್ ಟೆನ್ಷನ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿಲ್ಲ, ಅದ್ರ ಜೊತೆ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು. ಸಾಂಕ್ರಾಮಿಕವಲ್ಲದ ರೋಗ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದಂತ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್ ಕೊರೋನಾ ಅಂತ ತಗೊಂಡ್ರೆ ಅದು ಸಾಂಕ್ರಾಮಿಕ ರೋಗ ಆಗಿರುತ್ತೆ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಬಟ್ ಡಯಾಬಿಟಿಸ್ ಅಂತಕ್ಕಂಥ ಒಂದು ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಸೊ ಆ ರೀತಿಯ ಕಾಯಿಲೆಗಳನ್ನ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಜೊತೆಗೆ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಟೆಂಪ್ಟ್ಸ್ ಅಥವಾ ಪ್ರಯತ್ನಗಳನ್ನ ಮಾಡಿರ್ತಾರೆ. ಅದಾದ್ಮೇಲೆ ಪೀಪಲ್ ಸೆಂಟ್ರಿಕ್ ಪ್ರೈಮರಿ ಕೇರ್ ಅಂತ ಕರಿತೀವಿ, ಅಂದ್ರೆ ಜನಕೇಂದ್ರಿತ ಪ್ರಾಥಮಿಕ ಆರೈಕೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಕಾರಣಗಳಿಂದ ವಿಶ್ವಸಂಸ್ಥೆಯಿಂದ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇದರ ಜೊತೆಗೆ ಈ IHCA ಅಂತಕ್ಕಂಥದ್ದು ಇಟ್ ಕಾಂಪ್ಲಿಮೆಂಟ್ಸ್ ದಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್. ಅಂದ್ರೆ ಇದು ಇನ್ನೊಂದು ಭಾರತ ದೇಶದ ಪ್ರಮುಖವಾದ ಒಂದು ಇನಿಷಿಯೇಟಿವ್, ಅದನ್ನ ನಾವು NPCDCS ಅಂತ ಕರಿತೇವೆ. ಸೊ ಇದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ NPCDCS ಅಂದ್ರೆ ಈ ಮಧುಮೇಹ ಅಂದ್ರೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್. ಅದಾದ್ಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು, ಮತ್ತೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು ಅಂತ ಕರಿತೇವೆ. ಸೊ ಇದನ್ನ ತಡೆಗಟ್ಟಲಿಕ್ಕೆ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. So with this we have come to the fifth article. This is about ನ್ಯಾಷನಲ್ ಎನರ್ಜಿ ಲೀಡರ್ ಅವಾರ್ಡ್ ಅಂದ್ರೆ ರಾಷ್ಟ್ರೀಯ ಶಕ್ತಿ ಅಂದ್ರೆ ಇಂಧನ ನಾಯಕ ಪ್ರಶಸ್ತಿ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರು ಕೊಟ್ಟಿರ್ತಾರೆ, ಏನಕ್ಕೆ ಕೊಟ್ಟಿರ್ತಾರೆ? ಸೊ ರಾಷ್ಟ್ರೀಯ ಇಸ್ಪಾಟ್ ನಿಗಮ್ ಲಿಮಿಟೆಡ್, ಸೊ ಇದನ್ನ ನಾವು RINL ಅಂತ ಕರಿತೇವೆ. ಸೊ ಇದಕ್ಕೆ ಇವಾಗ ನ್ಯಾಷನಲ್ ಎನರ್ಜಿ ಲೀಡರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿಯ ನ್ಯಾಷನಲ್ ಎನರ್ಜಿ ಲೀಡರ್ ಅವಾರ್ಡ್ ಅನ್ನ ಈ ರಾಷ್ಟ್ರೀಯ ಇಸ್ಪಾಟ್ ನಿಗಮ್ ಲಿಮಿಟೆಡ್ ನವರು ಸತತವಾಗಿ 4ನೇ ಬಾರಿಗೆ ತೆಗೆದುಕೊಂಡಿರ್ತಾರೆ ಸಿನ್ಸ್ 2017. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶಸ್ತಿ ಇರುತ್ತೆ. ಸೊ ಅದನ್ನ ನಾವು ಎಕ್ಸಲೆಂಟ್ ಎನರ್ಜಿ ಎಫಿಷಿಯಂಟ್ ಯೂನಿಟ್ ಅವಾರ್ಡ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ಸತತವಾಗಿ 6 ಸಾರಿ ಅಂದ್ರೆ 6ನೇ ಬಾರಿಗೆ ಈ ಒಂದು ರಾಷ್ಟ್ರೀಯ ಇಸ್ಪಾಟ್ ನಿಗಮ್ ಲಿಮಿಟೆಡ್ ಅಂತಕ್ಕಂಥದ್ದು ತೆಗೆದುಕೊಂಡಿರುತ್ತೆ. ಸೊ ರೀಸನ್ ಏನು ಅಂದ್ರೆ ಇಂಧನದ ದಕ್ಷತೆಯನ್ನ ಹೆಚ್ಚಿಸುವ ಕಾರಣಕ್ಕಾಗಿ ಈ ರಾಷ್ಟ್ರೀಯ ಇಸ್ಪಾಟ್ ನಿಗಮ್ ಲಿಮಿಟೆಡ್ ಅನ್ನೋದಕ್ಕೆ ಈ ನ್ಯಾಷನಲ್ ಎನರ್ಜಿ ಲೀಡರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. So ಈ RINL has made a specific action plan to decarbonize steel. So ಇವರ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಏನಂದ್ರೆ ಈ ಸ್ಟೀಲ್ ಅನ್ನ ಡಿಕಾರ್ಬನೈಸ್ ಮಾಡ್ಲಿಕ್ಕೆ ಇವರು ಪ್ರಮುಖವಾಗಿ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿರ್ತಾರೆ. ಅದಾದ್ಮೇಲೆ ಈ ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಕರಿತೇವೆ, ಅಂದ್ರೆ ಇಂಗಾಲದ ತಟಸ್ಥತೆ ಅಂತ ನಾವೇನ್ ಕರಿತೇವೆ. ಸೊ ಇದನ್ನು ಸಾಧಿಸ್ಲಿಕ್ಕೂ ಕೂಡ ಇವರು ಅನೇಕ ಒಂದು ಕ್ರಿಯಾ ಯೋಜನೆಗಳು ಅಥವಾ ಆಕ್ಷನ್ ಪ್ಲಾನ್ಸ್ ಅನ್ನ ಮಾಡಿರುವುದರ ಸಲುವಾಗಿ ಈ ರೀತಿಯ ಮಾನ್ಯತೆಯನ್ನ ಈಗ ಕೊಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th article. This is about ISRO successfully tests hybrid motor to strengthen future rockets. ಅಂದ್ರೆ ಇಸ್ರೋ ವತಿಯಿಂದ ಈ ಭವಿಷ್ಯದ ರಾಕೆಟ್ ಗಳನ್ನ ಬಲಪಡಿಸಲಿಕ್ಕೆ ಹೈಬ್ರಿಡ್ ಮೋಟಾರ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಹೈಬ್ರಿಡ್ ಮೋಟಾರ್. ಹೈಬ್ರಿಡ್ ಮೋಟಾರ್ ಅಂದ್ರೆ ಯಾವುದೇ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡುವಾಗ ಆ ರಾಕೆಟ್ ಸಿಸ್ಟಮ್ ಅಲ್ಲಿ ಫ್ಯೂಯಲ್ ಅಂತ ಒಂದನ್ನ ಯೂಸ್ ಮಾಡ್ತಾರೆ, ಇನ್ನೊಂದನ್ನ ಆಕ್ಸಿಡೈಸರ್ ಅಂತ ಯೂಸ್ ಮಾಡ್ತಾರೆ. ಫ್ಯೂಯಲ್ ಅಂದ್ರೆ ನಿಮಗೆ ಗೊತ್ತು, ಇಂಧನ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಇಂಧನವನ್ನ ಬರ್ನ್ ಮಾಡ್ಲಿಕ್ಕೆ ಒಂದು ಉತ್ಕರ್ಷಣ ವಸ್ತು ಅಂತ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಆಫ್ ದಿ ಇಂಜನ್ಸ್ ಆಫ್ ರಾಕೆಟ್ಸ್ ವಿಲ್ ಬಿ ಮೇಡ್ ಆಫ್. ಸೊ 2 ಕಾಂಪೊನೆಂಟ್ಸ್, ಒಂದು ಫ್ಯೂಯಲ್ ಇರುತ್ತೆ, ಇನ್ನೊಂದು ಆಕ್ಸಿಡೈಸರ್ ಇರುತ್ತೆ. ಆಕ್ಸಿಡೈಸರ್ ಏನಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಈ ಇಂಧನ ಅಂತ ನಾವೇನ್ ಸಪ್ಲೈ ಮಾಡಿರ್ತೀವಿ ಅದನ್ನ ಬರ್ನ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಏಜೆಂಟ್ ಆಗಿರುತ್ತೆ. ಸೊ ಇಷ್ಟು ದಿನ ಭಾರತ ದೇಶದಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ರಾಕೆಟ್ ಇಂಜನ್ಸ್ ಅಲ್ಲಿ ಈ ಫ್ಯೂಯಲ್ ಅಥವಾ ಆಕ್ಸಿಡೈಸರ್ ಎರಡನ್ನು ಕೂಡ ಸೇಮ್ ಫಿಸಿಕಲ್ ಸ್ಟೇಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಲಿಕ್ವಿಡ್ ಇದ್ರೆ ಲಿಕ್ವಿಡ್, ಫ್ಯೂಯಲ್ ಲಿಕ್ವಿಡ್ ಇರುತ್ತೆ, ಆಕ್ಸಿಡೈಸರ್ ಲಿಕ್ವಿಡ್ ಇರುತ್ತೆ, ಅಥವಾ ಸಾಲಿಡ್ ಫ್ಯೂಯಲ್ ಯೂಸ್ ಮಾಡ್ತಾರೆ ಅಥವಾ ಸಾಲಿಡ್ ಆಕ್ಸಿಡೈಸರ್ ಯೂಸ್ ಮಾಡ್ತಾರೆ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಕಾಂಬಿನೇಷನ್ ಮಾಡಿರ್ತಾರೆ, ಅಂದ್ರೆ ಲಿಕ್ವಿಡ್ ಫ್ಯೂಯಲ್ ನ ಈ ಒಂದು ಸಾಲಿಡ್ ಆಕ್ಸಿಡೈಸರ್ ಜೊತೆ ಕಂಬೈನ್ ಮಾಡಿರ್ತಾರೆ. ಸೊ ಈ ರೀತಿಯ ಒಂದು ಇಂಜನ್ ನಾವೇನಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಮೋಟಾರ್ ಅಂತ ಕರಿತೇವೆ. ಸೊ ಹೈಬ್ರಿಡ್ ಅಂದ್ರೇನೆ ನಿಮ್ಗೆ ಅರ್ಥ ಆಗಬೇಕು. ಸೊ 2 ವಿಭಿನ್ನ ರೀತಿಯ ವಸ್ತುಗಳನ್ನ ಕಂಬೈನ್ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ನಾವು ಹೈಬ್ರಿಡ್ ಅಂತ ಕರಿತೇವೆ. ಸೊ ಇಲ್ಲಿ ಫ್ಯೂಯಲ್ಲೇ ಒಂದು ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಸಿಡೈಸರ್ ಒಂದು ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಈ ರೀತಿಯ ಒಂದು ಹೈಬ್ರಿಡ್ ಮೋಟಾರ್ ಅನ್ನ ಇಸ್ರೋದವರು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಾರೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ರೀತಿಯ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಏನಿದೆ ಇದನ್ನ ನಾವು ಅಪ್ಕಮಿಂಗ್ ಲಾಂಚ್ ವೆಹಿಕಲ್ಸ್ ಅಂದ್ರೆ ಮುಂದೆ ನಾವು ಮಾಡಬಹುದಾಗಿರ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ.
ಸೊ ಈ ರೀತಿಯ ಪರೀಕ್ಷೆಯನ್ನ ಎಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ ಸೊ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿ ಇದನ್ನ ಪರೀಕ್ಷೆ ಮಾಡಿರ್ತಾರೆ. ಸೊ ಅಲ್ಲಿ ಒಂದು ಮಹೇಂದ್ರಗಿರಿಯಲ್ಲಿ ಇಸ್ರೋಗೆ ಸಂಬಂಧಪಟ್ಟಂತೆ ಒಂದು ಪ್ರೊಪಲ್ಷನ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಅಲ್ಲಿ ಈ ರೀತಿಯ ಒಂದು ಪರೀಕ್ಷೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಪರೀಕ್ಷೆಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಇಟ್ ಇಸ್ ಸಪೋರ್ಟೆಡ್ ಬೈ ಇಸ್ರೋಸ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂದ್ರೆ ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ನಿಂದ ಕೂಡ ಇದಕ್ಕೆ ಬೆಂಬಲ ಸಿಕ್ಕಿದೆ. ದ ಮೋಟಾರ್ ಯೂಸಸ್ hydroxyl terminated polybutadiene as a fuel and liquid oxygen as a oxidizer. So ಈ ಒಂದು ಹೈಬ್ರಿಡ್ ಮೋಡ್ ನಲ್ಲಿ ಹೈಡ್ರಾಕ್ಸಿಲ್ ಟರ್ಮಿನೇಟೆಡ್ ಪಾಲಿಬ್ಯೂಟಾಡೈನ್ ಇದನ್ನ ಇಂಧನವಾಗಿ ಬಳಸಿರ್ತಾರೆ ಮತ್ತು ದ್ರವ ರೂಪದ ಆಮ್ಲಜನಕವನ್ನ ಇಲ್ಲಿ ಆಕ್ಸಿಡೈಸರ್ ಆಗಿ ಬಳಸಿರ್ತಾರೆ. ಸೊ ಇದನ್ನ ನಾವು ಹೈಬ್ರಿಡ್ ಇಂಜನ್ ಅಂತ ಕರಿತೇವೆ. So unlike solid or liquid combination, so as I explained you before, ನಾವು ಘನ ಅಥವಾ ದ್ರವ ಸಂಯೋಜನೆಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಸಾಲಿಡ್ ಫ್ಯೂಯಲ್ ಅನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಘನ ರೂಪದ ಒಂದು ಇಂಧನವನ್ನ ಯೂಸ್ ಮಾಡಿರ್ತೇವೆ. ಅದಾದ್ಮೇಲೆ ಲಿಕ್ವಿಡ್ ಆಕ್ಸಿಡೈಸರ್ ಅನ್ನ ಯೂಸ್ ಮಾಡಿಕೊಂಡು ರಾಕೆಟ್ ಇಂಜನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇಸ್ರೋದವರು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಾರೆ. So with this we have come to the 7th article. This is about ನ್ಯಾಷನಲ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ CSR ಅಂದ್ರೆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತೇವೆ. ಸೊ ಈ ರೀತಿಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಮತ್ತೆ ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆಯಲ್ಲಿ ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ರೀತಿಯ ನ್ಯಾಷನಲ್ ಅವಾರ್ಡ್ಸ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕ್ಯಾಟಗರಿಯ ಒಂದು ಪ್ರಶಸ್ತಿಯನ್ನ ನಮ್ಮ ದೇಶದ NMDCಗೆ ಕೊಟ್ಟಿರ್ತಾರೆ. NMDC ಅಂದ್ರೆ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರೀತೇವೆ. ಸೊ ಇವರಿಗೆ ಕಂಟ್ರೀಸ್ ಲಾರ್ಜೆಸ್ಟ್ ಐರನ್ ಓರ್ ಪ್ರೊಡ್ಯೂಸರ್ ಆಗಿರುತ್ತೆ. ಅಂದ್ರೆ ಈ ಒಂದು ಕಂಪನಿ ಕಾರ್ಪೊರೇಷನ್ ಭಾರತ ದೇಶದ ಅತಿ ದೊಡ್ಡ ಕಬ್ಬಿಣದ ಅದಿರು ಉತ್ಪಾದನಾ ಸಂಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ CSR ಅಂಡ್ ಸಸ್ಟೈನಬಿಲಿಟಿ ಅಂದ್ರೆ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸುಸ್ಥಿರತೆಯನ್ನ ಕಾಪಾಡಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಕೊಡುಗೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ CSR ಅಂದ್ರೆ ಏನು? CSR ಅಂದ್ರೆ ಅಕಾರ್ಡಿಂಗ್ ಟು ದಿ ಟೋಟಲ್ ಟರ್ನ್ ಓವರ್ ಆಫ್ ದಿ ಕಂಪನಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಕೇಲ್ ಇರುತ್ತೆ. ಸೊ ಇಷ್ಟು ಟರ್ನ್ ಓವರ್ ಬಂದ್ರೆ ಅವರು ಸಮಾಜದ ಸೇವೆಗಾಗಿ ಅಂದ್ರೆ ಸೋಷಿಯಲ್ ಸರ್ವಿಸ್ಗಾಗಿ ಇಷ್ಟು ಹಣವನ್ನ ಸ್ಪೆಂಡ್ ಮಾಡ್ಬೇಕಂತ ಇರುತ್ತೆ. ಆ ಒಂದು ಸಿಸ್ಟಮ್ ನ ನಾವು CSR ಅಂತ ಕರಿತೇವೆ. ಹಾಗಿದ್ರೆ ಈ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವ ಒಂದು ಸೆಕ್ಟರ್ಸ್ ನಲ್ಲಿ ತಮ್ಮ ಒಂದು ಹಣವನ್ನ ಸಾಮಾಜಿಕವಾಗಿ ಖರ್ಚು ಮಾಡಿದೆ ಅಂದ್ರೆ ಪ್ರಮುಖವಾಗಿ ಎಜುಕೇಶನ್, ಹೆಲ್ತ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಸೇಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಕ್ರಿಯೇಟಿಂಗ್ ವ್ಯಾಲ್ಯೂ ಅಂಡ್ ಆಪರ್ಚುನಿಟಿ ಫಾರ್ ಪೀಪಲ್. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಮೂಲ ಸೌಕರ್ಯಗಳ ಅಭಿವೃದ್ಧಿ, ಸುರಕ್ಷಿತ ಕುಡಿಯುವ ನೀರು. ಸೊ ಇದೆಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವ ಕಾರಣದಿಂದ NMDCಗೆ ಈ ರೀತಿಯ ಒಂದು ಅವಾರ್ಡ್ ಅನ್ನ ಕಟ್ಟಿರ್ತಾರೆ. ಸೊ ದಿಸ್ ಇಸ್ ನಾಟ್ ಫಾರ್ ಒನ್ ಟೈಮ್ ದೇ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫಾರ್ ಡಿಕೇಡ್ಸ್. ಅಂದ್ರೆ ದಶಕಗಳಿಂದ ಈ ರೀತಿಯ ಒಂದು ಸಮಾಜ ಸೇವೆಗಳನ್ನ ಇವರು ಮಾಡ್ತಾ ಇದ್ದಾರೆ. So with this we have come to the 8th article. This is about India's official entry for Oscar 2023. So Oscar 2023ನ ಪ್ರಶಸ್ತಿಗೆ ಭಾರತದಿಂದ ಅಧಿಕೃತವಾಗಿ ಪ್ರವೇಶ ಪಡೆದಿರ್ತಕ್ಕಂಥ ಸಿನಿಮಾ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಗುಜರಾತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿನಿಮಾ ಆಗಿರುತ್ತೆ. ಇದನ್ನ ನಾವು ಚೆಲ್ಲೋ ಶೋ ಅಂತ ಕರಿತೇವೆ. ಸೊ ಚೆಲ್ಲೋ ಶೋ ಅಂತಕ್ಕಂಥದ್ದು ಅಫಿಷಿಯಲಿ ಇವಾಗ ಆಸ್ಕರ್ 2023ಗೆ ಎಂಟ್ರಿ ಆಗಿರುತ್ತೆ. ಸೊ ಇದನ್ನ ದಿ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿರುತ್ತೆ. ಸೊ ಯಾವಾಗ ಅಂದ್ರೆ 95th ಅಕಾಡೆಮಿ ಅವಾರ್ಡ್ಸ್ ಕೊಡುವಾಗ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಇನ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಕ್ಯಾಟಗರಿ. ಸೊ ಇದನ್ನ ಯಾವ ಕ್ಯಾಟಗರಿಯಲ್ಲಿ ನಾಮಿನೇಟ್ ಮಾಡಿರ್ತಾರೆ ಅಂದ್ರೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗದಲ್ಲಿ ಈ ಒಂದು ಚೆಲೋ ಶೋ ಅಂತಕ್ಕಂಥದ್ದು ನಾಮಿನೇಷನ್ ಅನ್ನ ಪಡ್ಕೊಂಡಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರೆಡ್ ಪಾಂಡಾ ಕನ್ಸರ್ವೇಷನ್. ಈ ಕೆಂಪು ಪಾಂಡಾ ಅಂತ ನಾವೇನ್ ಕರಿತೇವೆ, ಸೊ ಇದರ ಒಂದು ಸಂರಕ್ಷಣೆಗೋಸ್ಕರ ಈಗ ಒಂದು ಇನಿಷಿಯೇಟಿವ್ ನ ಮಾಡಿರ್ತಾರೆ. ಸೊ ಯಾರು ಮಾಡಿದ್ದಾರೆ? ಸೊ ಈ ಒಂದು ರೆಡ್ ಪಾಂಡಾ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಇನಿಷಿಯೇಟಿವ್ ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ SBI ಫೌಂಡೇಶನ್ ಮತ್ತೆ WWF ಇಂಡಿಯಾ ಅಂದ್ರೆ ವರ್ಲ್ಡ್ ವೈಡ್ ಫಂಡ್ ಅಂತ ನಾವೇನ್ ಕರಿತೇವೆ. ಸೊ ಇವರಿಬ್ಬರ ಸಹಯೋಗದೊಂದಿಗೆ ಈ ರೆಡ್ ಪಾಂಡಾಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಒಂದು ಇನಿಷಿಯೇಷನ್ ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಇನಿಷಿಯೇಷನ್ ಅಲ್ಲಿ ಇವರಿಬ್ರು ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾಂಚನಜಂಗಾ ಲ್ಯಾಂಡ್ಸ್ಕೇಪ್ ಆಫ್ ಸಿಕ್ಕಿಂ ಅಂತ ನಾವೇನ್ ಕರಿತೀವಿ ಅಂದ್ರೆ ಸಿಕ್ಕಿಂ ಅಲ್ಲಿ ಇರ್ತಕ್ಕಂಥ ಈ ಕಾಂಚನಜುಂಗ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ರೆಡ್ ಪಾಂಡಾಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿರ್ತಕ್ಕಂಥ ಕಮ್ಯುನಿಟಿ ಅಥವಾ ಸಮುದಾಯ ಅಂತ ನಾವೇನ್ ಕರಿತೇವೆ.
ಸೊ ಅವರ ಪಾರ್ಟಿಸಿಪೇಷನ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ SBI ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ WWF ಆಫ್ ಇಂಡಿಯಾ ಇವರು ರೆಡ್ ಪಾಂಡಾಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಈವೆಂಟ್ ಅನ್ನ ಆರ್ಗನೈಸ್ ಮಾಡಿರ್ತಾರೆ, ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇದನ್ನ ಹಿಮಾಲಯನ್ ಜುವಾಲಜಿಕಲ್ ಪಾರ್ಕ್ ಆಫ್ ಗ್ಯಾಂಗ್ಟಾಕ್ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಅಂದ್ರೆ ಗ್ಯಾಂಗ್ಟಾಕ್ ಅಲ್ಲಿ ಹಿಮಾಲಯನ್ ಜುವಾಲಜಿಕಲ್ ಪಾರ್ಕ್ ಇರುತ್ತೆ. ಸೊ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಸೊ ಈ ಒಂದು ರೆಡ್ ಪಾಂಡಾಗಳನ್ನ ಸಂರಕ್ಷಣೆ ಮಾಡುವುದರ ಸಲುವಾಗಿ ಒಂದು ರೆಡ್ ಪಾಂಡಾ ಡೇ ಅಂತ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಬ್ಸರ್ವ್ ಮಾಡ್ತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ನಲ್ಲಿ ಬರ್ತಕ್ಕಂಥ 3ನೇ ಶನಿವಾರದಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಜುವಾಲಜಿಕಲ್ ಪಾರ್ಕ್ ಏನಿದೆ, ಸೊ ಇದರ ಒಂದು ವಿಶೇಷತೆ ಇದೆ. ಸೊ ಇದರ ವಿಶೇಷತೆ ಏನು ಅಂದ್ರೆ, ಇಟ್ ಈಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ವೇರ್ ಆನಿಮಲ್ಸ್ ಆರ್ ಕೆಪ್ಟ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್. ಅಂದ್ರೆ ಈ ಒಂದು ಜುವಾಲಜಿಕಲ್ ಪಾರ್ಕ್ ನಲ್ಲಿ ಅನಿಮಲ್ಸ್ ನ ಕ್ಯಾಪ್ಟಿವಿಟಿ ಮಾಡಿರೋದಿಲ್ಲ, ಅಂದ್ರೆ ಒಂದು ಕೇಜ್ ಅಲ್ಲಿ ಹಾಕಿ ಅವರನ್ನ ಬಂಧಿಸಿರೋದಿಲ್ಲ. ಸೊ ಅವುಗಳನ್ನ ನೈಸರ್ಗಿಕ ಆವಾಸ ಸ್ಥಾನ ಹೇಗಿರುತ್ತೆ ಅದೇ ರೀತಿ ಆ ಒಂದು ಪ್ರಾಣಿಗಳನ್ನ ಮೇಂಟೈನ್ ಮಾಡಲಾಗುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಹೋಸ್ಟ್ ಮಾಡಿರುವ ಕಾರಣ ಏನು ಅಂದ್ರೆ, to raise awareness about endangered species among the young visitors. ಸೊ ಅಲ್ಲಿಗೆ ಬರ್ತಕ್ಕಂಥ ಯುವಕರಲ್ಲಿ ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 260. You can just pause the video here, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.